ಶುಭೋದಯ ಎಲ್ಲರಿಗೂ. ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ. ಈ ದಿನ ತಾರೀಕು 8/7/2025 ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ. ಜ್ಯೇಷ್ಠ ನಕ್ಷತ್ರ ಬೇರೆ ಇದೆ. ಈ ದಿನ ಪ್ರದೋಷ ಕಾಲ ಬೇರೆ ಇದೆ. ಜಗನ್ಮಾತೆಯ ಸ್ವರೂಪಿಣಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯ ಸಾಕ್ಷಾತ್ತಾಗಿ ಶಿವನ ಅಂಶನೇ ಅಂತಕ್ಕಂಥದ್ದು, ಒಂದು ದೇಹದಲ್ಲಿ ಅರ್ಧ ಭಾಗ ಆಗಿರ್ತಕ್ಕಂಥ ಒಂದು ಜಗನ್ಮಾತೆ ಇವತ್ತು ವ್ರತ ಆರಂಭ ಆಗುತ್ತದೆ. ಜಯ ಪಾರ್ವತಿ ವ್ರತ ಆರಂಭ ಅಂತೇಳಿ. ಹಾಗಾಗಿ ಆ ಪ್ರದೋಷ ಕಾಲದಲ್ಲಿ ಶಿವನ ದರ್ಶನವನ್ನು ಯಾರ್ಯಾರು ಮಾಡುತ್ತೀರಿ, ಇವತ್ತು ಸಾಯಂಕಾಲ ಒಂದು 6 ಗಂಟೆಯಿಂದ 6:45 ಅಂದರೆ 7 ಗಂಟೆವರೆಗೂ ಆ ಪ್ರದೋಷದ ಸಮಯದಲ್ಲಿ ನೀವು ದಯವಿಟ್ಟು ನೀವೆಲ್ಲ ಹೋಗಿ ಆ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ. ಮತ್ತು ನಿಮಗೆ ಮಧ್ಯಾಹ್ನ ಅಂದರೆ 1 ಗಂಟೆಯಿಂದ 3 ಗಂಟೆವರೆಗೂ ತುಂಬ ಒಳ್ಳೆ ಶುಭವಾಗಿರ್ತಕ್ಕಂಥ ಕಾಲ ಅಂತಲೇ ಹೇಳ್ಬೋದು. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ. ಈ ದಿನ 12 ರಾಶಿಯವರಿಗೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಜಸೆ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನನ್ನ ತಾಯಿಯ ವಾರ ಆಗಿರೋದ್ರಿಂದ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಅವಳನ್ನು ಧ್ಯಾನ ಮಾಡಿ, ಸೃಷ್ಟಿ ಸ್ಥಿತಿ ಲಯಕಾರಕ್ಕೆ ಆಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಮನಸ್ಸಿನ ಹೃದಯ ಸಿಂಹಾಸನದಲ್ಲಿ ಅವಳನ್ನು ಕೂರಿಸಿ 12 ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ. ಸ್ವಲ್ಪ ಸಮಾಧಾನವಾಗಿರಬೇಕು ಈ ದಿನ. ವೃಷಭ ರಾಶಿಯವರಿಗೆ ಆರೋಗ್ಯ ನೋಡ್ಕೊಳ್ಳಿ, ತುಂಬ ಹದಗೆಡ್ತಾ ಇದೆ. ಖಂಡಿತವಾಗೂ ನಿಮಗೆ ಹುಷಾರಾಗಿ ನೋಡ್ಕೊಳ್ಳಿ. ಹೊರಗಡೆ ಏನಾದ್ರು ಜಂಕ್ ಫುಡ್ ತಿನ್ನೋದು, ಅದು ಇದು ತಿನ್ನೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮಿಥುನ ರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ. ಕಟಕ ರಾಶಿಯವ್ರಿಗಂತೂ ಶುಭ ದಿನನೇ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ. ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಾ, ದಾನ ಧರ್ಮ ಮಾಡ್ತೀರಾ, ಬಟ್ಟೆಯನ್ನು ಖರೀದಿ ಮಾಡ್ತೀರಾ. ಒಳ್ಳೆ ಶುಭದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಸಿಂಹ ರಾಶಿಯವ್ರಿಗಂತೂ ಈ ದಿನ ತುಂಬ ಚೆನ್ನಾಗಿರ್ತೀರ. ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು, ಗೆಳೆಯರು ಗೆಳತಿಯರು ಎಲ್ಲ ನಿಮಗೆ ಒಂದಾಗ್ತಾರೆ. ದ್ವೇಷ ಕಾರ್ತಾ ಇರ್ತಕ್ಕಂಥವರೆಲ್ಲ ಒಟ್ಟಿಗೆ ಬರ್ತಾರೆ. ಕನ್ಯಾ ರಾಶಿಯವ್ರಿಗಂತೂ ಈ ದಿನ ಮನನ ಮಾಡ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ತಪ್ಪನ್ನು, ನೀವು ಮಾಡ್ತಕ್ಕಂಥ ಯಾವುದೇ ಒಂದು ಕೆಟ್ಟ ಆಲೋಚನೆಗಳಿಂದ ಇವತ್ತು ಯೋಚನೆ ಮಾಡಿಕೊಂಡು ಹೊರಗಡೆ ಬರ್ತಿರಕ್ಕಂಥದ್ದು. ತುಲಾರಾಶಿಯವರಿಗೆ ನಿರ್ಧಾರದ ದಿನ ಅಂತಲೇ ಹೇಳ್ಬೋದು. ನೀವು ತಗೊಳ್ತಕ್ಕಂಥ ಡಿಸಿಷನ್ ಇದೆಯಲ್ಲ, ಅದು ನಿಮ್ಮ ಜೀವನದ ಮೇಲೆ ಅವಲಂಬಿತವಾಗಿರ್ತದೆ. ವೃಶ್ಚಿಕ ರಾಶಿಯವ್ರಿಗಂತೂ ಈ ದಿನ ಒಳ್ಳೆ ಗುಣ ನಡತೆಯಿಂದ ಇರ್ತೀರ. ಅಂದರೆ ಬೇರೆಯವ್ರಿಗೆ ನೀವು ಯಾವುದೇ ರೀತಿಯಾದ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗಲ್ಲ. ಒಳ್ಳೆತನವಾಗಿ ನಡ್ಕೊಂಡು ಹೋಗ್ತೀರಿ, ಗೌರವಯುತವಾಗಿರ್ತೀರಿ. ಧನುಷ್ಯ ರಾಶಿಯವ್ರಿಗದು ಈ ದಿನ ತುಂಬ ಖುಷಿಯಾಗಿ ಲವಲವಿಕೆಯಾಗಿರ್ತೀರಿ. ಆ್ಯಕ್ಟಿವೇಟೆಡ್ ಅಂತಾರೆ. ಪೂಜೆ ಪುನಸ್ಕಾರಗಳು ಮಾಡಿಕೊಂಡು, ದೇವಾಲಯಗಳಿಗೆ ಹೋಗ್ಕೊಂಡು, ಒಳ್ಳೆ ಬಟ್ಟೆಗಳನ್ನು ಖರೀದಿ ಮಾಡಿಕೊಂಡು ಖುಷಿಯಾಗಿರ್ತೀರಿ ಈ ದಿನ. ಮಕರ ರಾಶಿಯವರಿಗೆ ಉದಾರತೆ ಆಗಿರ್ತಕ್ಕಂಥದ್ದು, ಕರುಣೆ ತೋರಿಸ್ತಕ್ಕಂಥದ್ದು, ಬೇರೆಯವರಿಗೆ ನೀವು ಡಿಪೆಂಡಬಲ್ ಆಗಿರೋದ್ರೇ ಸ್ವಂತ ಒಂದು ಉತ್ತಮವಾಗಿ ನಡೀತಕ್ಕಂಥದ್ದು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ತಕ್ಕಂಥದ್ದು ಈ ದಿನ. ಕುಂಭರಾಶಿಯವರಿಗೆ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ. ಈ ದಿನ ಮಾಡಬಾರ್ದೇ ಇರೋದೊಂದು ಅಚೀವ್ಮೆಂಟು, ಅಂದರೆ ಬೇಡದೇ ಇರ್ತಕ್ಕಂಥದ್ದೆಲ್ಲ ತಲೆಗೆ ಹಾಕ್ಕೊಂಡು, ಬೇಡದೇ ಇರ್ತಕ್ಕಂಥ ಕೆಲಸಗಳಿಗೆಲ್ಲ ಕೈ ಹಾಕ್ಕೊಂಡು, ಕೋಪಕ್ಕೆ ಉದ್ರೇಕ ಮನಸ್ಸು ಕೊಟ್ಕೊಂಡು, ಚಂಚಲತೆ ಇಟ್ಕೊಂಡು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು, ದೇವಾಲಯಕ್ಕೆ ಹೊಟ್ಟೋಗ್ಬಿಡ್ತೀನಿ ಅನ್ನೋದು, ನಾನು ಈ ಮನೇಲಿ ಇರಲ್ಲ ಅನ್ನೋದು, ಜಗಳ ಆಡ್ತಕ್ಕಂಥದ್ದು ಇದನ್ನು ತುಂಬ ಜಾಸ್ತಿ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಮೀನರಾಶಿಯವ್ರಿಗಂತೂ ಬೇರೆಯವ್ರಿಗೆ ಸ್ನೇಹಿತನ ಬಯಸ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಕೇಳ್ತೀರಿ. ಮಿತ್ರತ್ವ ಜಾಸ್ತಿ ಆಗ್ತಕ್ಕಂಥದ್ದು, ಸ್ನೇಹಿತನ ಜಾಸ್ತಿ ಆಗ್ತಕ್ಕಂಥದ್ದು ನಿಮಗೆ ಈ ರೀತಿ ಇರ್ತಕ್ಕಂಥದ್ದು. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹೇಳಿ ಒಂದು ಸಲ
ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ, ಉಗೇ ಮಾದಪ್ಪ ಉಗೇ ಮಾದಪ್ಪ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ, ಶುಭವಾಗಲಿ ಬಂಧುಗಳೇ. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.